ನಮಸ್ಕಾರ. ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸ್ವಯಂ ಸಂಘಟನೆಯ ಜಿಲ್ಲಾ ಸಂಚಾಲಕರು ನಾ ರಾಜಪೂತ್ ಅಂತ ಮಾತಾಡೋದು, ಸುಮಿತ್ ರಾಜಪೂತ್. ಇವತ್ತಿನ ದಿವಸ ನಾವು ಎಸ್ ಆರ್ ಕಾಶ್ಯಪ್ಪನವರ ಪರವಾಗಿನೂ ಮಾತಾಡ್ಬೇಕಾಗೈತಿ. ಯಾಕಂದ್ರೆ ಅವ್ರು ಮಾಡಿದ್ದಂತ ಒಳ್ಳೆ ಇವತ್ತು ನಾವು ಇಳ್ಕಾಲಾಗ ಅಲ್ಲೆಲ್ಲ ಉಳಿಬೇಕಂದ್ರೆ ಅದು ಅವರೇ ಕಾರಣ. ನಮ್ಮ ಹೋರಾಟದ ಪ್ರತಿಫಲವಾಗಿ ಅವ್ರು ಎಲ್ಲದೇ ಅಲ್ಲೇ ಕೊಡ್ಬೇಕಂದ್ರು ಕೊಟ್ರು. ಈಗ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ವಿಜಯಾನಂದ ಕಾಶ್ಯಪ್ಪನವರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಈಗ ಎಲ್ಲಕ್ಕಿಂತ ಮೇನವಾಗಿ ಇಳ್ಕಲ್ ನಗರದಾಗ ನನ್ಗೆ ಬಹಳ ಸಂತೋಷ ಆಗಿದ್ದಂದ್ರೆ ರೋಡ್ NH ರೋಡ್ನಾಗ ಅವ್ರು ಏನ್ ಮಾಡಿದ್ರು, ಅವತ್ತು ಎಷ್ಟೋ ಪ್ರಾಣಗಳು ಹೋಗ್ತಾ ಇದ್ವು. ಅದನ್ನ ಅವರು ಫಸ್ಟ್ ಪ್ರಥಮವಾಗಿ ಆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನ ನೋಡಿದ್ರೆ ಈಗೂ ಹೋಗಬೇಕಾದ್ರೆ ನೋಡಿದ್ರೆ ಸಂತೋಷ ಆಗುತ್ತೆ. ಇಳಕಲ್ ನಗರ ಅವ್ರು ಯಾರು ಯಾವತ್ತೂ ಅವ್ರನ್ನ ಮರಿಬಾರ್ದು. ಒಂದು ಎರಡನೇದು ಶಿಕ್ಷಣಕ್ಕೆ ಬಹಳ ಶಿಕ್ಷಣಕ್ಕೆ ಬಹಳ ಮುಂದಾಳತ್ವೆಯನ್ನು ವಹಿಸಿದ್ರು. ಅದನ್ನ ಶಿಕ್ಷಣದಲ್ಲಿ ಇವತ್ತು ನಾವು ಯಾರು ಏನ್ ಕೇಳ್ತಾರ ಅದನ್ನ ಕೊಟ್ರು. ಆಮೇಲೆ ಶಾಲೆಗಳನ್ನ ಮಂಜೂರು ಮಾಡಿದ್ರು, ಮತ್ತು ಹಾಸ್ಟೆಲ್ಗಳನ್ನ ಮಂಜೂರು ಮಾಡಿದ್ರು, ಜಾಗ ನೋಡಿದ್ರು. ಮತ್ತು ಈಗ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಶಾಲೆ ಆಗ್ಬೇಕಂತ ಎಷ್ಟೋ ಎಕರೆ ಜಮೀನು 16 ಎಕರೆನ ಕೇಳಿದ್ದಾರೆ. ಅದನ್ನು ಸದ್ಯ ಸರ್ ಕೊಡಾಕ್ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಕೊಳಗೇರಿ ಮಕ್ಕಳನ್ನ ಅಲ್ಲಿ ಕಳಿಸ್ಬೇಕು, ಓದಿಸ್ಬೇಕು ಅನ್ನೋ ಒಂದು ಹಾಸ್ಟೆಲ್ನ ಮಾಡಿದ್ದಾರೆ. ಇಷ್ಟೆಲ್ಲಾ ಕಾರ್ಯಕ್ರಮ ಮಾಡಿದ್ರು ಅವ್ರಿಗೆ ಏನು ಕೆಲಸ ಮಾಡಿಲ್ಲ ಅಂತಾರಲ್ಲ, ಅವ್ರಿಗೆ ನ್ಯಾಯಗೇರೆ ಹೆಂಗ್ ಬರ್ತೈತೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಎಷ್ಟೋ ಕೆಲಸ ಮಾಡಿ ಅವ್ರ ಕೆಲ್ಸಕ್ಕೆ ಎಲ್ಲಾರು ಇಳಕಲ್ ನಗರ ಅವ್ರೆಲ್ಲ ಅಭಿನಂದನೆ ಹೇಳ್ಬೇಕು. ಹುಣಗುನ್ ತಾಲೂಕು ಅಭಿನಂದನೆ ಹೇಳ್ಬೇಕು. ಅವ್ರ ಭೇದ ಭಾವ ಏನಿಲ್ಲ. ಇವತ್ತು ನಾವೆಲ್ಲರೂ ಕೊಳಗೇರಿಯವ್ರು ಆನಂದವಾಗಿದ್ದೀವಿ, ಸುಖ ಸಂತೋಷವಾಗಿದ್ದೀವಿ ಅಂದ್ರ ಅದಕ್ಕೆ ವಿಜಯಾನಂದ ಕಾಶ್ಯಪ್ಪನವರೇ ಕಾರಣ. ಇವತ್ತು ಎಲ್ಲಾರು ನಾವು ಸುಖದಿಂದ ಇದೀವಿ. ಇವತ್ತು ಯಾರು ಏನಾದ್ರು ಗುಡಿಸಿನ ಮೇಲೆ ಏನಾದ್ರು ಬಂದ್ರೆ ಸುಮ್ಮನೆ ಇರಲ್ಲ ಅವರು. ಯಾಕಂದ್ರೆ ಅವರೇ ನಿಂತ ಆ ಕೆಲಸ ಮಾಡಿಕೊಟ್ಟು ಅವ್ರ ಅಪ್ಪರ್ ಮಾಡಿ ಹೋದಾಗಿಂತ ಅವರೇ ಮಾಡ್ಯಾರ. ಇವತ್ತು ಅವ್ರಿರೋದ್ರಿಂದ ಇವತ್ತು ಎಲ್ಲರೂ ಆರಾಮವಾಗಿದ್ದೀವಿ. ಒಂದು ನಗರದಲ್ಲಿ ಏನ್ ಕೆಲಸ ಮಾಡಿಲ್ಲ ಅಂತೀರಿ, ನಗರದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ರಿ. 1, 2 ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಕಡೆ ಉದ್ಘಾಟನೆ ಮಾಡಿದ್ರು, ಅಷ್ಟು ಕಡೆ ಕೆಲಸ ಮಾಡಿದ್ರು, ಎಲ್ಲಾ ಮಾಡ್ಯಾರ. ಆದ್ರೆ ಅವ್ರಿಗೆ ಕೆಲಸ ಮಾಡಿಲ್ಲ ಅಂತಾರಲ್ಲ, ಅದಕ್ಕೆ ನಾವು ಇದನ್ನ ಕೊಡಂಗಿಲ್ಲ, ಮಾನ್ಯತೆ ಕೊಡಂಗಿಲ್ಲ. ಅವ್ರನ್ನ ಕೆಲಸ ನೋಡ್ಬೇಕು. ಆಮೇಲೆ ಈ ಸಲ ಅವರು ಒಂದ್ಸಲ ಇವತ್ತ ಇಳ್ಕಲ್ ಹುಣಗುಂದು ಅಷ್ಟೇ ಅಭಿವೃದ್ಧಿ ಮಾಡ್ಯಾರ ಅಂತ ತಿಳ್ಕೊಂಡ್ರೆ, ಈಗ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದ ಆತಂದ್ರೆ ಇಡೀ ರಾಜ್ಯದಲ್ಲಿ ಒಬ್ಬ ಯುವಕ ಒಂಟಿ ಸಲಗ ಕೆಲಸ ಮಾಡ್ತಾರಂತ ನಮ್ಮ ಅನಿಸಿಕೆ ಇದೆ. ಅದು ಉತ್ತರ ಕರ್ನಾಟಕದ ಹುಲಿ. ಯಾವತ್ತು ಎಲ್ಲಾರು ಈಗ ಅವ್ರು ಯಾವ್ಯಾವ ಹೋರಾಟಗಳು ಮಾಡ್ಯಾವ ಅಂದ್ರೆ ಸರ್ಕಾರಕ್ಕೆ ಗೊತ್ತೈತಿ. ಆಮೇಲೆ ಮೊನ್ನೆ ಬೈ ಎಲೆಕ್ಷನ್ ಗಂಡ ಹೆಂಡತಿ ಶಾಸಕರು ಮತ್ತು ಶಾಸಕರ ಹೆಂಡತಿನೂ ಅಲ್ಲೇ 1 ತಿಂಗಳ ಜನ ಇದ್ದು ಅವ್ನ ಆರಿಸ್ಕೊಂಡ್ ಬರಾಕ ವಿಚಾರ ಮಾಡಿದ್ರು. ಅದನ್ನ ಅವರು ಗಮನಕ್ಕೆ ತಗೊಂಡಿಲ್ಲ. ಇನ್ನು ಅಲ್ಲಿ ಒಂದು ಸೀಟ್ ಬಂತು, ಎಂತೆಂಟವರು ಇದು ಬಂದ್ರು. ಆ ಸೀಟನ್ನ ಅವ್ರು ತರಿಸಿದ್ರು, ಮಾಡ್ಕೊಡ್ತೇವೆ ಅಂತ ಮಾಡ್ಕೊಟ್ರು. ಅವ್ರು ಏನಂದ್ರೆ ಏನ್ ಹೇಳ್ತಾರ ಅದನ್ನ ಮಾಡ್ತಾರ, ಏನ್ ಮಾಡ್ತಾರ ಅದನ್ನ ಹೇಳ್ತಾರ. ಅವ್ರು ಸುಳ್ಳು ಅಂತ ಹೇಳೋದಿಲ್ಲ. ಈಗ ನಾವು ಇನ್ನೊಂದು ಏನ್ ಖುಷಿ ಇದ್ರೆ, ಅವರು ಮಿನಿಸ್ಟರ್ ಆಗಿ ಬಂದ್ರಂದ್ರ ಇಡೀ ನಗರ, ಇಳಕಲ್ ನಗರ ಅಷ್ಟೇ ಅಲ್ಲ, ಹುಣಗುಂದ ಅಷ್ಟೇ ಅಲ್ಲ, ಬಾಗಲಕೋಟೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅವ್ರಿಗೆ ಗ್ಯಾರಂಟಿ, ಅವ್ರಿಗೆ ಇದು ಸಚಿವ ಸ್ಥಾನ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ನಮ್ಮ ಮಹಿಳೆಯರು, ಇಲ್ಲಿ ಬಂದಂತ ಮಹಿಳೆಯರೆಲ್ಲರೂ ಮಹಿಳಾ ಸಂಘಟನೆ ಲೀಡರ್ಗಳು, ಕಟ್ಟಡ ಕಾರ್ಮಿಕರ ಸಂಘದ ಲೀಡರ್ಗಳು ಅದಾರ. ಇವರೆಲ್ಲ ಆಮೇಲೆ ಕಾಂಗ್ರೆಸ್ ಪಕ್ಕದ ಲೀಡರ್ ಅದಾರ. ನಾವೆಲ್ಲ ಸುಮ್ಮನೆ ಕುಂದ್ರದಿಲ್ಲ. ಅವ್ರಿಗೆ ಸಚಿವ ಕೊಡ್ಲಿಕ್ಕಂದ್ರೆ ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ಸರ್ಕಾರ ಗಮನಕ್ಕೆ ತಗೊಂಡ್ಬಂದವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ.